ಮಂಗಳೂರಿನಲ್ಲಿ ಮಳೆ, ಡ್ರೋನ್ ಕಣ್ಣಲ್ಲಿ ನೆರೆಯ ಭೀಕರತೆ. ಇದೇನು ಊರೋ ಕೆರೆಯೋ? ದರ್ಶನ್ಗೆ ಸಿಮ್ ಕೊಡಿಸಿ ಸಂಕಷ್ಟಕ್ಕೆ ತಗಲಾಕೊಂಡ್ರ ಫ್ರೆಂಡ್ಸ್. ಸಿಸಿಟಿವಿಗೂ ಫೋಟೋಗೂ ಮ್ಯಾಚ್ ಆಗೇ ಬಿಡುತ್ತಾ? ಮತ್ತೆ 164 ಸ್ಟೇಟ್ಮೆಂಟ್ಗೆ ಮುಂದಾಗಿದ್ಯಾಕೆ ಪೊಲೀಸರು? ಎಲ್ಲವನ್ನೂ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೇವರನಾಡು ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿ ಇಂದಿಗೆ 5 ದಿನಗಳಾಗಿದೆ. ಈವರೆಗೆ 350ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 341 ಮಂದಿಯ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ರಾಶಿ ಹೆಣಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವೈದ್ಯರು ಸುಸ್ತಾಗಿದ್ದಾರೆ. 210 ದೇಹಗಳು ಯಥಾಸ್ಥಿತಿಯಲ್ಲಿ ಪತ್ತೆಯಾಗಿದ್ರೆ 135ಕ್ಕೂ ಹೆಚ್ಚು ದೇಹಗಳ ಅಂಗಾಂಗಗಳು ಪತ್ತೆಯಾಗಿವೆ. 210 ಮೃತದೇಹಗಳಲ್ಲಿ 96 ಪುರುಷರು, 85 ಮಹಿಳೆಯರು, 29 ಮಕ್ಕಳಿದ್ದಾರೆ. ಭೂಕುಸಿತ ಪ್ರವಾಹಕ್ಕೆ ದೇಹಗಳು ಛಿದ್ರಗೊಂಡಿವೆ. ಚಲಿಯಾರ್ ನದಿಯಲ್ಲೇ 135ಕ್ಕೂ ಹೆಚ್ಚು ದೇಹಗಳ ಅಂಗಾಂಗಗಳು ಪತ್ತೆಯಾಗಿವೆ. ಈಗಾಗಲೇ ರುದ್ರಭೂಮಿಯಾಗಿರುವ ವಯನಾಡಿಗೆ ಮತ್ತೆ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದ್ದು ಜನರು ಮತ್ತೆ ಕಂಗಾಲಾಗಿದ್ದಾರೆ. 4 ಜಿಲ್ಲೆಗಳಿಗೆ ಆಗಸ್ಟ್ 7ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ವಯನಾಡು, ಕೋಯಿಕೋಡ್, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿರುಗಾಳಿ ಸಹಿತ 65 ಮಿಲಿಮೀಟರ್ನಿಂದ 115 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮುಂಡಕ್ಕೈ ಗ್ರಾಮಕ್ಕೆ ಕೇರಳದ ಸೂಪರ್ ಸ್ಟಾರ್ ಹಾಗೂ ಗೌರವಾರ್ಥ ಸೇನಾ ಅಧಿಕಾರಿಯಾಗಿರುವ ಮೋಹನ್ ಲಾಲ್ ಮಿಲಿಟರಿ ಸಮವಸ್ತ್ರದಲ್ಲಿ ಆಗಮಿಸಿ ದುರಂತ ಸ್ಥಳ ವೀಕ್ಷಿಸಿದ್ರು. ಕೇರಳದ ವಯನಾಡಿನಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿ 5 ದಿನವಾದರೂ ಸಾವಿನ ಕೇಕೆ, ಸಂತ್ರಸ್ತರ ಆಕ್ರಂದನ ನಿಂತಿಲ್ಲ. ಚೂರಲ್ಮಲ ಭಾಗದಲ್ಲಿ ಇವತ್ತು ಕಾರ್ಯಾಚರಣೆಯಲ್ಲಿ 3,000 ಜನರು ಭಾಗಿಯಾಗಿದ್ದಾರೆ. ಮಳೆ ಕೂಡ ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗಿದೆ. 50ಕ್ಕೂ ಹೆಚ್ಚು ಜೆಸಿಬಿಗಳು ಕಾರ್ಯಾಚರಣೆಗೆ ಇಳಿದಿವೆ. ಕೆಲ ಗ್ರಾಮಗಳು 20 ಅಡಿ ಆಳದಲ್ಲಿ ಹೂತು ಹೋಗಿರುವ ಕಾರಣ ಅಲ್ಲಿಂದ ಶವಗಳನ್ನು ಹೊರತೆಗೆಯಲು ಭಾರೀ ಸಂಖ್ಯೆಯಲ್ಲಿ ಜೆಸಿಬಿಗಳನ್ನು ಬಳಸಲಾಗುತ್ತಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಮುಂಡಕ್ಕೈ ಗ್ರಾಮದಲ್ಲಿ ಹೆಚ್ಚಿನ ಶವಗಳು ಸಿಕ್ಕ ಕಾರಣ ಮುಂಡಕ್ಕೈ ಗ್ರಾಮದಲ್ಲಿ ಕಾರ್ಯಾಚರಣೆ ಬಹಳ ಚುರುಕಾಗಿದೆ. ಗ್ರಾಮದ ಇಂಚಿಂಚು ಭಾಗವನ್ನ ಬಿಡದೆ ಶೋಧಿಸುತ್ತಿದ್ದಾರೆ. ವಯನಾಡಿನಲ್ಲಿ ಗುಡ್ಡ ಕುಸಿತವಾದ ಮೊದಲ ಸ್ಥಳದ ದೃಶ್ಯಗಳು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿವೆ. ಬೆಟ್ಟದ ಮೇಲಿನಿಂದ ಭೂಕುಸಿತ ಆರಂಭವಾಗಿತ್ತು. ಬೆಟ್ಟದ ಸಾಲುಗಳಿಂದ ನೀರು ಹರಿತಿದೆ. ಅಕ್ಕಪಕ್ಕ ಹಸಿರಿನ ರಾಶಿಯನ್ನೇ ಆವರಿಸಿರುವ ಬೆಟ್ಟ ಸಾವಿನ ಗುಡ್ಡವಾಗಿ ಪರಿಣಮಿಸಿದ ಆರಂಭದ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚೂರಲ್ಮಲ ಭಾಗದಲ್ಲಿ ಶವಗಳ ಹುಡುಕಾಟದ ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಮೇರಠ್ನಿಂದ ಬಂದಿರುವ ಶ್ವಾನಗಳ ಪಾತ್ರ ದೊಡ್ಡದಿದೆ. ಈ ಶ್ವಾನಗಳ ಕ್ಯಾಪ್ಟನ್ ರೂಪದಲ್ಲಿ ಇರೋ ಶ್ವಾನದ ಹೆಸರು ಡಿಕ್ಸಿ. ಈ ಡಿಕ್ಸಿ ಶ್ವಾನ ಮೃತದೇಹಗಳ ಪತ್ತೆಯಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾನಂತೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಡಿಕ್ಸಿಯೇ ಕೇಂದ್ರ ಬಿಂದು. ಚೂರಲ್ಮಲೆಯಲ್ಲಿ ನಡೀತಾ ಇರುವಂತಹ ಶವಗಳ ಹುಡುಕುವ ಕಾರ್ಯಾಚರಣೆಯಲ್ಲಿ ಶ್ವಾನಗಳ ಪಾತ್ರವು ಕೂಡ ಬಹಳ ದೊಡ್ಡದಿದೆ. ಇದು ಡಿಕ್ಸಿ ಹೆಸರಿನ ಲ್ಯಾಬ್ ಜಾತಿಗೆ ಸೇರಿದಂಥ 5 ವರ್ಷದ ನಾಯಿ. ಇದು ಈ ನಾಯಿಯು ಒಟ್ಟು ಇದುವರೆಗೂ 30ಕ್ಕೂ ಹೆಚ್ಚು ಮೃತದೇಹಗಳನ್ನು ಪತ್ತೆ ಹಚ್ಚಿದೆ. ಕೇರಳದ ಚೂರಲ್ಮಲದಲ್ಲಿ ನಡೆದ ದುರ್ಘಟನೆಯಲ್ಲಿ ಕನ್ನಡಿಗ ಕುಟುಂಬವೊಂದು ಸಾವನ್ನೇ ಗೆದ್ದು ಬಂದಿದೆ. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡಿಕೊಂಡು ಹೈನುಗಾರಿಕೆಯನ್ನ ಆಧಾರ ಮಾಡಿಕೊಂಡಿದ್ದ ಕುಟುಂಬ ಬದುಕಿದ್ದೇ ರೋಚಕ. ಆವತ್ತು ರಾತ್ರಿ ದನಕರು ಜೋರಾಗಿ ಅರಚಿದ್ವು. ಎದ್ದು ನೋಡಿದ್ರೆ ನೀರು ಕೊಟ್ಟಿಗೆಗೆ ತುಂಬಿತ್ತು. ಹಸುಗಳ ಹಗ್ಗ ಬಿಚ್ಚೋಕೆ ಸಹ ಸಾಧ್ಯವಾಗಿಲ್ಲ. ನೆರೆಮನೆಯ ನಿವಾಸಿ ವಿನೋದ್ ನಮ್ಮ ಪ್ರಾಣ ಉಳಿಸಿದ್ರು. ಕೈ ಹಿಡಿದು ಮೇಲೆ ಎಳೆದುಕೊಂಡ್ರು. ನನ್ನ ಮಗ ನೀರಿನಲ್ಲಿ ಸಿಲುಕಿದ್ದ. ನಂತರ ಅವನನ್ನು ಬಚಾವ್ ಮಾಡಲಾಯಿತು. ಸದ್ಯ ನಮ್ಮ ಕುಟುಂಬ ಸೇಫ್ ಆಗಿದೆ. ಆದ್ರೆ ಮನೆಯಲ್ಲಿದ್ದ ಹಣ, ಒಡವೆ ಎಲ್ಲ ಕೊಚ್ಚಿ ಹೋಗಿದೆ. ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಹಸುಗಳು ಕೊಚ್ಚಿ ಹೋಗಿದ್ದು ಮುಂದೇನು ಅಂತ ದಿಕ್ಕು ತೋಚುತ್ತಿಲ್ಲ ಅಂತ ಚಾಮರಾಜನಗರ ಮೂಲದ ಜಯಶ್ರೀ ಕಣ್ಣೀರಿಟ್ಟಿದ್ದಾರೆ. ಆಗ ನೀರು ಸದ್ ಕೇಳಿದ ತಕ್ಷಣ ನಾವು ಈ ಕೆಳಕ್ಕೆ ಇಳಿದು ಹೊಡೆದು ಹಸುಗಳು ಕರುಗಳೆಲ್ಲ ಇರೋದ್ರಿಂದ ನಾವು ಹೋಗಿ ಕೊಟ್ಗಳಿಗೆ ಹೋಗಿ 2 ಹಸ ಬಿಚ್ಚಾಕ 3 ಹಸ ಬಿಚ್ಚಾಕಲ್ಲಿ ನೀರೇ ಬಂದು ಕತ್ಲಲ್ಲಿ ನಮ್ಮ ಮೇಲೆ ತುಂಬ್ಕೋದು. ನಮ್ಮ ಕೊಟ್ಕೊಳಗ ಕೊಟ್ಕ ಮೇಲಿಂದ ನೀರು ತುಂಬ್ಕೋತು. ಆಗ ನನ್ನ ಮಗನು ನಮಗೆ ಕೊಟ್ಕ ಅಡಿ ಒಳಗಿದ್ಮು ಮೇಲೆ ನನ್ನ 10 ಮಗ ಮೇಲೆ ನಿಂತಿದ್ದ. ಆಗ ನಾವು ಅದೇ ಒಂದು ಬೇರಿತ್ತು. ಆ ಬೇರು ಇಟ್ಕೊಂಡು ಮೇರ್ಕಿಂಗ್ ಕೈ ಕೊಡ್ತಲೇ. ಆಗ ಅಮ್ಮ ಇಟ್ಕೊಂಡು ಮೇರ್ ಕೇಳ್ಕೊಂಡ. ತಿರ್ಗ ನನ್ನ ಮಗ ಒಳಗೆ ಇದ್ದ. ಅವನು ಅದೇ ಥರ ಇತ್ತು. ಅವನು ಅದೇ ಥರ ಮೇರ್ಕತ್ತಿ. ಆಗ ಕೈ ಇಟ್ಕೊಂಡು ಮೇರ್ಕತ್ಕೊಂಡು ನಮ್ಮಿಬ್ರು ಬೋರ್ಡ್ ಬಂದು. ವಯನಾಡಿನ ಮುಂಡಕ್ಕೈ ಚೂರಲ್ಮಲಾದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಸುಜಾತ ಹಾಗೂ ಮೊಮ್ಮಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಗುಡ್ಡ ಕುಸಿತದಿಂದ ಮನೆ, ಮಠ, ಬಂಧು ಬಾಂಧವರನ್ನ ಕಳೆದುಕೊಂಡು ಪವಾಡವೆಂಬಂತೆ ಗ್ರೇಟ್ ಎಸ್ಕೇಪ್ ಆದವರು ಹೋಗಿದ್ದು ಕಾಡಾನೆಗಳ ಮುಂದೆ. ಉಸಿರು ಬಿಗಿ ಹಿಡಿದುಕೊಂಡು ಇಬ್ಬರು ರಾತ್ರಿ ಇಡೀ 3 ಆನೆಗಳ ಮುಂದೆ ಕಳೆದಿದ್ದಾರೆ. ಈಗಲೇ ನರಕವನ್ನು ನೋಡಿ ಬಂದಿದ್ದೇವೆ, ಮತ್ತೊಂದು ನರಕ ತೋರಿಸ್ಬೇಡ ಅಂತಿದ್ದ ಹಾಗೆ ದೇವರ ರೂಪದಲ್ಲಿದ್ದ ಆನೆ ಕರುಣೆ ತೋರಿಸಿದ್ದಾನೆ. ರಾತ್ರಿ ಪೂರ್ತಿ ಮಳೆ, ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಬೆಳಗ್ಗೆ 6 ಗಂಟೆಯಾದಾಗ ಎಲ್ಲಿಂದಲೋ ಜನರು ಬಂದರು. ನಮ್ಮನ್ನು ಕಾಪಾಡೋದಕ್ಕೆ ನಮ್ಮ ಊರಿನವರು ಯಾರೂ ಬದುಕುಳಿದಿರಲಿಲ್ಲ. ಆಮೇಲೆ ದೂರದ ಊರಿನಿಂದ ಬಂದ ಜನರು ನಮ್ಮನ್ನು ಕಾಪಾಡಿ ಸುರಕ್ಷಿತ ಜಾಗಕ್ಕೆ ತಲುಪಿಸಿದರು ಅಂತ ಹೇಳಿದ್ದಾರೆ.
ವಯನಾಡು ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟದಲ್ಲಿ ಕೆಲವು ಟಫ್ ರೂಲ್ಸ್ ಜಾರಿಗೆ ತರೋಕೆ ಮುಂದಾಗಿದೆ. ವೀಕೆಂಡ್ನಲ್ಲಿ ಪ್ರವಾಸ, ಚಾರಣ, ಮೋಜು ಮಸ್ತಿ ಹೆಸರಲ್ಲಿ ಘಟ್ಟ ಪ್ರದೇಶಗಳು ಹಾಗೂ ಕಾಡು ಪ್ರದೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಈ ವೇಳೆ ಸಾವಿರಾರು ವಾಹನಗಳು ಓಡಾಡುವುದು ಕೂಡ ಗುಡ್ಡ ಕುಸಿತ, ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಟ್ರೆಕ್ಕಿಂಗ್ಗೆ ಅನುಮತಿ ಕೊಡದೇ ಇರೋಕೆ ಸರ್ಕಾರ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ 2015ರ ನಂತರ ಅರಣ್ಯ ಭೂಮಿ ಒತ್ತುವರಿ ತೆರವಿನ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ಕೊಟ್ಟರು. ಅಲ್ಲದೆ ರೆಸಾರ್ಟ್, ಹೋಮ್ ಸ್ಟೇ ಸೇರಿದಂತೆ ಎಲ್ಲಾ ಚಟುವಟಿಕೆಗಳ ಮಾಹಿತಿ ಕಲೆ ಹಾಕೋಕೆ ಸೂಚಿಸಿದರು. ಪಶ್ಚಿಮ ಘಟ್ಟದ ಗುಡ್ಡಗಳು, ಶೋಲಾ ಅರಣ್ಯಗಳನ್ನು ಕಡಿದು ಕಾಫಿ ತೋಟ, ಮನೆ, ಹೋಮ್ ಸ್ಟೇ, ರೆಸಾರ್ಟ್ ಮಾಡ್ತಾ ಇರೋದ್ರಿಂದ ಇಂತಹ ದುರಂತ ಪದೇ ಪದೇ ಆಗ್ತಾ ಇದೆ ಅಂತ ತಜ್ಞರು ತಿಳಿಸಿದ್ದಾರೆ. ತಜ್ಞರ ಎಚ್ಚರಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಪ್ರವಾಸಿಗರ ಮೋಜು ಮಸ್ತಿಗೂ ಬ್ರೇಕ್ ಹಾಕೋಕೆ ಮುಂದಾಗ್ತಿದೆ.